ಅಣ್ಣವ್ರ ಕಂಪನಿನಲ್ಲಿ ಏನಂತಂದ್ರೆ ನಾನು ಪ್ಲಾನ್ ಹಾಕೊಟ್ರೆ ಅದು ಕರೆಕ್ಟ್ 35 ದಿವಸ ಅಂದ್ರೆ 35 ದಿವಸ ಮುಗಿಬೇಕು. ಕೆಲಸ ಕಲಿಯೋಕ್ಕೆ ಪರಿಪಕ್ವವಾದ ಅದು ಯೂನಿವರ್ಸಿಟಿ. ಅದು ಏನಂದ್ರೆ ಅವರು ಸೆಟ್ಗೆ ಬಂದ್ಬಿಟ್ರೆ ಅವ್ರ ಪಾತ್ರ ಅಷ್ಟೇ ಹೊರತು ಅಣ್ಣವ್ರಂತ ಯಾರಿಗೂ ಇದೆ ಅನ್ಸಲ್ಲ. ಯಾವಾಗ ಅನ್ಪ್ಲಾನ್ಡ್ ಆಗಿ ನಾವು ಇಳಿತೀವಿ ರಂಗಕ್ಕೆ ಅವಾಗ ಕಷ್ಟ. ಸೊ ಇವಾಗ ಅದು ನಾವು ಕಾಣ್ತಾರೋ ಅದನ್ನ ನಮಗೆಲ್ಲ ಏನಾಯ್ತಂದ್ರೆ ನೆಗೆಟಿವ್ ಇತ್ತು. ನೆಗೆಟಿವ್ 40,000 ಅಡಿ ನಮ್ಮ ತಲೆಯಲ್ಲಿ ಕೂತಿರೋದು. ಪ್ರೊಡ್ಯೂಸರ್ 40,000 ಅಡಿ ಕೊಡ್ತೀನಪ್ಪ ಇದ್ರಲ್ಲಿ ಮುಗಿಸ್ಬೇಕು, 50,000 ಅಡಿ ಕೊಡ್ತೀನಪ್ಪ ಇದ್ರಲ್ಲಿ ಮುಗಿಸ್ಬೇಕು. ಆಮೇಲೆ ಈ ನನ್ನ ಪ್ರಕಾರ ಸಬ್ಸಿಡಿ ಒಂದು ಇದೆಯಲ್ಲ ಅದಕ್ಕೆ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಪುಟ್ಟಣ್ಣವ್ರ ಕಾಲದಲ್ಲಾಗಲಿ ಅದೆಲ್ಲ ಕಾದಂಬರಿಗಳು ಏನು ಬರ್ತಿತ್ತು ಆ ಎರ ಈಗ ಮತ್ತೆ ಇಲ್ಲ. ರಿವೆಂಜ್ ಮೋಟಿವೇಶನ್ ಅಥವಾ ಬದಲಾಗುವಂಥ ಕತೆ ಆದರೂ ಕೂಡ ಇಲ್ಲಿ ಟೋಟಲ್ ಕ್ಯಾರೆಕ್ಟರ್ಸ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದೆ. ಸ್ಟಾರ್ಡಮ್ ಅಲ್ಲಿ ಅಂಬರೀಷ್ ಶಶಿಕುಮಾರ್ ಎಲ್ಲ ಇದ್ರು, ಮಹಾರಾಷ್ಟ್ರ ಫೇಮ್ ಇತ್ತು. ಇಲ್ಲಿ ಮುಂಗಾರು ಮಳೆ ಇದು ಬಂದ್ಮೇಲೆ ಇವ್ರಿಗೆ ಇತ್ತು ಫೇಮು. ಬಟ್ ಏನಂದ್ರೆ ಬಡ್ಜೆಟ್ ಅನ್ನೋದಿರುತ್ತೆ ಅಥವಾ ಪ್ರೆಸೆಂಟ್ ಸಿಚುವೇಶನ್ಸ್ ಇರ್ತಲ್ಲ, ಆ ಸಿಚುವೇಶನ್ ವರ್ಕೌಟ್ ಆಗಲಿಲ್ಲ. ಅದು ನೀವು ಅವಾಗಲೇ ಹೇಳ್ತಿದ್ರಿ ಅಂದರೆ ಈ ಸ್ಕ್ರಿಪ್ಟ್ ಕೆಲಸ ನನಗೆ ಬಂದಿದ್ದು ಆ ಸ್ಕೂಲಿಂದ, ನಮ್ಮ ಹೆಡ್ ಆಫೀಸ್ ಸ್ಕೂಲಿಂದ. ಅಲ್ಲಿ ವರ್ಕ್ ಮಾಡುವಾಗ ಹೇಗಿತ್ತು ನಿಮ್ಮ ಇದು, ಅಂದರೆ ಆ ವರ್ಕಿಂಗ್ ಸ್ಟೈಲು? ಈಗ ಅಣ್ಣವ್ರ ಬ್ಯಾನರ್ ಅಥವಾ ಅಲ್ಲಿ ಸಿನಿಮಾಗಳು, ಅಲ್ಲಿ ವಾತಾವರಣನೇ ಬೇರೆ. ಏನಂದ್ರೆ ಉದಯ್ ಶಂಕರ್ ಅವ್ರ ಜೊತೆಲಿ ನಾವು ಆಲ್ಮೋಸ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ವಲ್ಲ. ಸೊ ಬರವಣಿಗೆಯಿಂದಾನು ನಮ್ಗೆ ಅದು ಪ್ಲಸ್ ಆಗ್ತಾ ಹೋಯ್ತು ಫಸ್ಟ್. ಆಮೇಲೆ ರೇಣುಕಾ ಶರ್ಮಾ ಅವ್ರದ್ದು ಪ್ಲಾನಿಂಗು, MS ರಾಜಶೇಖರ್ ಅವ್ರದ್ದು ಸ್ಪೀಡು, ಹೀಗೆ ಎಲ್ಲವೂ ನಮಗೆ ಸೇರ್ತಾ ಹೋಯ್ತು. ಜೊತೆಗೆ ಅಣ್ಣವರು ವರದಪ್ಪ ಅವರು ಸಬ್ಜೆಕ್ಟ್ ಎಷ್ಟು ಆಳವಾಗಿ ಯೋಚನೆ ಮಾಡ್ತಾರೆ ಅನ್ನೋದಿದೆಯಲ್ಲ ಅದು ನಮಗೆ ಪ್ಲಸ್ ಆಗಿದ್ದು. ಯಾಕಂದರೆ ಇಮಿಡಿಯೇಟಾಗಿ ಇದು ಓಕೆ ಅಂದರೆ ಬಿಟ್ಬಿಡ್ತಾ ಇರಲಿಲ್ಲ. ಯಾಕೆ ಓಕೆ ಅನ್ಬೇಕು, ಯಾಕೆ ಓಕೆ ಅನ್ಬಾರ್ದು, ಸೊ ನೆಕ್ಸ್ಟ್ ಸೀನ್ಗೆ ಇದು ಎಲ್ಲಿ ಕ್ಯಾರಿ ಆಗುತ್ತೆ, ಅಥವಾ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಇದು ಏನಾದರೂ ಹೇಳ್ತೀವಿ ಆ ವಿಷಯ ಅಲ್ಲಿವರೆಗೂ ತೊಗೊಂಡೋಗ್ತಿತ್ತು ಎಳೆಯೋದು. ಸೊ ಹಾಗಾಗಿ ಆ ಕನ್ಸ್ಟ್ರಕ್ಷನ್ ಆಫ್ ದ ಸೀನ್ಸ್ ಇದೆಯಲ್ಲ, ಸೀನ್ ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಅಲ್ಲಿವರೆಗೂ ತೊಗೊಂಡೋಗುವಂಥದ್ದು ಆ ಪ್ರಾಸೆಸ್ಸು. ಸೊ ಫಸ್ಟ್ ಒಂದು 20 ಮಿನಿಟ್ಸ್ ಏನು ಹೇಳ್ತೀವಿ, ನೆಕ್ಸ್ಟ್ 20 ಮಿನಿಟ್ಸ್ ಏನು ಹೇಳ್ತೀವಿ, ಫಸ್ಟ್ 20 ಮಿನಿಟ್ಸ್ ಕೊಟ್ಟು ಈ 20 ಮಿನಿಟ್ಸ್ಗೆ ಏನಿದೆ ಲಿಂಕು, ಇಂಟರ್ವಲ್ ಪಾಯಿಂಟ್ ಎಲ್ಲಿ ಕೊಡ್ತೀವಿ, ಇಷ್ಟು ಚರ್ಚೆ ಆದಮೇಲೆ ಸೆಕೆಂಡ್ ಹಾಫ್ ಇದು ಇಷ್ಟು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಿದ್ದು. ಸೊ ಆ ಥರ ಥಿಂಕಿಂಗ್ ಪ್ರೊಸೆಸ್ಸೇ ಬೇರೆ ಅಲ್ಲಿ. ಯಾಕಂದರೆ ಡಿಸ್ಕಷನ್ ಅನ್ನೋದು ಹಂಗಿತ್ತು ಹೆಲ್ತಿಯಾಗಿ. ಸೊ ಅದು ನಮಗೆ ಒಂದು. ಇನ್ನೊಂದು ಪ್ಲ್ಯಾನಿಂಗ್. ಈಗ ಅಣ್ಣವ್ರ ಕಂಪನಿನಲ್ಲಿ ಏನಂತಂದರೆ ನಾನು ಪ್ಲ್ಯಾನ್ ಹಾಕ್ಕೊಟ್ರೆ ಅದು ಕರೆಕ್ಟ್ 35 ದಿವಸ ಅಂದರೆ 35 ದಿವಸ ಮುಗಿಬೇಕು ಆ ಥರ. ಸೊ ಎಲ್ಲೂ ಅದು ರೇಣುಕಾ ಶರ್ಮಾ ಅವರಿಂದ ಕಲ್ತಿದ್ದು ನಾವು ಪ್ಲ್ಯಾನಿಂಗ್. ಆರ್ಟಿಸ್ಟ್ ಕಾಂಬಿನೇಷನ್ನು, ಲೊಕೇಶನ್ ಕಾಂಬಿನೇಷನ್ನು, ಯಾವುದಕ್ಕೆ ಮೇಲೆ ಡಿಪೆಂಡ್ ಆಗ್ತೀವಿ. ಆರ್ಟಿಸ್ಟ್ ಇದ್ದರೆ ಲೊಕೇಶನ್ ಹೆಂಗೆ ಮ್ಯಾಚ್ ಆಗುತ್ತೆ, ಲೊಕೇಶನ್ ಇದ್ದರೆ ಆರ್ಟಿಸ್ಟ್ ಹೆಂಗೆ ಮ್ಯಾಚ್ ಆಗ್ತಾರೆ, ಈ ಥರ. ಆಮೇಲೆ ಡಬ್ಬಿಂಗು, ಅವಾಗ ನಾವು ಲೂಪ್ ಡಬ್ಬಿಂಗ್ ಮಾಡ್ತಾ ಇದ್ದಿದ್ದು. ಲೂಪ್ ಡಬ್ಬಿಂಗ್ ಅಂತ ಹೇಗೆ ಅಂತ ಹೇಳ್ಕೊಟ್ರು. ಹೀಗೆಲ್ಲ ಕೆಲಸ ಕಲಿಯೋಕ್ಕೆ ಪರಿಪಕ್ವವಾದ ಅದು ಯೂನಿವರ್ಸಿಟಿ ಅದು. ಹಾಗಾಗಿ ನಮಗೆ ಯಾಕೆಂದರೆ ಡಿಫ್ರೆಂಟ್ ರೈಟರ್ಸ್ ಬರೋರು, MD ಸುಂದರ್ ಬರೋರು, ಚಿ ಉದಯ್ ಶಂಕರ್ ಬರೋರು, ಆಮೇಲೆ ನಮ್ಮ RN ಜೋಗಪಾಲ್ ಸರ್ ಬರ್ತಾಯಿದ್ರು. ಹೀಗೆ ಹಲವಾರು ಜನ ಅಲ್ಲಿ ಬರೋದ್ರಿಂದ ಸಾಹಿತಿಗಳು, ನರೇಟರ್ಸು, ಸ್ಕ್ರೀನ್ ಪ್ಲೇ ರೈಟರ್ಸು, ಇವೆಲ್ಲವೂ ನಮಗೆ ಒಂಥರ ಸ್ಕೂಲ್. ಅಣ್ಣವ್ರನ್ನ ಸೆಟ್ಟಲ್ಲಿ ನೋಡುವಾಗ ಹೇಗೆ ಆ ಮೆಮೊರೀಸ್ ಏನಿದೆ ಚೆರಿಷ್ ಮಾಡೋದು? ನೀವು ಹೆಚ್ಚು ಕಮ್ಮಿ ಒಂದು ಹೇಳಿದ್ರಿ 12 ಸಿನಿಮಾನ ಅಣ್ಣವ್ರ ಜೊತೆನೇ 12 ಸಿನಿಮಾ. ಏನಂದ್ರೆ ಅವರು ಸೆಟ್ಗೆ ಬಂದ್ಬಿಟ್ರೆ ಅವ್ರ ಪಾತ್ರ ಅಷ್ಟೇ ಹೊರತು ಅಣ್ಣವ್ರಂತ ಯಾರಿಗೂ ಇದೆ ಅನ್ಸಲ್ಲ. ಓಕೆ. ಆಮೇಲೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಡೈಲಾಗ್ ಹೇಳ್ಕೋಬೇಕಾದ್ರೆ ಒಂದ್ಸಲಿ ಗಂಟ್ಲು ಕಟ್ಟೋದು ನಮಗೆ. ನಾವು ಡೈಲಾಗ್ ಓದ್ಬೇಕಲ್ಲ, ನಮ್ಗೆ ಫಸ್ಟ್ ಬೇರೆ ಕಾಮನ್ ಬಿಲ್ ಫಸ್ಟ್ ಜೊತೆಲೆ ಇದು ಮಾಡಿದ್ದಲ್ವಾ, ಡೈಲಾಗ್ ಹೇಳೋಕ್ಕೆ ನಂಗೆ ಒಂಚೂರು ಗಂಟ್ಲು ಕಟ್ಟೋದು. ಯಾಕೆ ಭಯ ಬೀಳ್ತೀರಿ, ಮಾತಾಡಿ ಹೇಳಿ. ಅವ್ರು ಕೇಳಿಸ್ಕೊಳ್ಳೋದು, ಅದು ಇದು ಮಾಡಲ್ವಲ್ಲ, ಓದ್ಕೊಳ್ಳಲ್ಲ ಅಣ್ಣವರು. ಅಸೋಸಿಯೇಟ್ ಡೈರೆಕ್ಟರ್ ಹೇಳ್ತಾ ಇದ್ರೆ ಕೇಳಿಸ್ಕೊತಾರೆ ಅಷ್ಟೇ ಅವರು. ಸೊ ಆ ಥರ ಅವೆಲ್ಲ ನಮ್ಗೆ ಹೇಗೆ ಪ್ಲಸ್ ಆಯಿತು ಅಂದರೆ ಡೈಲಾಗ್ನ ಹೇಗೆ ಹೇಳಬೇಕು, ಅವ್ರಿಗೆ ಕ್ಯಾಚ್ ಆಗುವಾಗ ಹೇಳಬೇಕು. ಸೊ ಟ್ರೆಂಡ್ ಹೇಗಿರುತ್ತೆ ಡೈಲಾಗ್ನ, ಏರಿಳಿತಗಳು ಹೇಗಿರುತ್ತೆ, ಅವೆಲ್ಲವೂ ಸೇರ್ತಾ ಹೋಯ್ತಲ್ವ. ಸೊ ಅದೊಂಥರ ನಮಗೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಆ ಥರ. ಓಕೆ. ಡೈಲಾಗ್ ಬರೆಯೋವಾಗಲಿ ಹೇಗೆ ಬರಿತೀವಿ, ಯಾವ ಮೂಡಲ್ಲಿ ಬರೀತಾರೆ, ಆ ಮೂಡ್ ಹೇಗೆ ಕ್ರಿಯೇಟ್ ಆಗುತ್ತೆ. ಸೊ ಆರ್ಟಿಸ್ಟ್ ಆದವ್ರಿಗೆ ಅದೆಷ್ಟು ಮಟ್ಟಿಗೆ ನಾವು ಫೀಡ್ ಮಾಡಬೇಕು. ಇವಾಗ ಆ್ಯಸ್ ಎ ಡೈರೆಕ್ಟರ್ನ ನಾವು ಆರ್ಟಿಸ್ಟ್ನ ಕರೆಕ್ಟಾಗಿ ಫೀಡ್ ಮಾಡಿದಾಗಲೇ ಅದು ಆಳವಾಗಿ ಹೋಗೋದು ಅದು. ಸೊ ಅವೆಲ್ಲ ಅಲ್ಲಿ ಕಲ್ತಿದ್ದೆ ಅದೆಲ್ಲ. ಓಕೆ. ಒಂದು ದಶಕ ಆಲ್ಮೋಸ್ಟ್ ನೀವು ಫಸ್ಟು 1 ಡಿಕೇಡಲ್ಲಿ ಹೆಚ್ಚು ಕಮ್ಮಿ ಒಂದು 35-40 ಸಿನಿಮಾ ಮಾಡಿಬಿಟ್ರೆ ಫಸ್ಟ್ 10 ವರ್ಷದಲ್ಲ ಆಗಿತ್ತು. ಹೇಗೆ ಅವಾಗಿನ ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಹೇಗಿರ್ತಿತ್ತು ಸರ್? ಅಂದರೆ ತುಂಬ, ಯಾಕಂದರೆ ಅವಾಗ ಸಿನಿಮಾ ತುಂಬ ಬೇಗ ಆಗ್ತಿತ್ತು. ವಿ ಆರ್ ಬೈಂಡೆಡ್ ಅವಾಗ. ಇನ್ನು ಈ ಸ್ಕ್ರಿಪ್ಟ್ ಇದು ಪಕ್ಕಾ ಸ್ಕ್ರಿಪ್ಟ್ ಕೈಯಲ್ಲಿರೋದು, ಇದಕ್ಕೆ ಇಷ್ಟು ದಿವಸ ಶೂಟಿಂಗು. ಸೊ ಶೆಡ್ಯೂಲ್ ಕರೆಕ್ಟಾಗಿ ಪ್ಲ್ಯಾನ್ ಆಗ್ತಿತ್ತು, ಆ ಸ್ಕೆಡ್ಯೂಲ್ ಪ್ರಕಾರನೇ ಶೂಟಿಂಗ್ ಆಗ್ತಿತ್ತು. ಸೊ ಎಲ್ಲೂ ಪರಿಪಕ್ವವಾಗಿ ನಡೀತಾ ಇದ್ರಿಂದ ಕೂಲಾಗಿ ಹೋಗ್ಬಿಡ್ತಾಯಿತ್ತು. ಯಾವಾಗ ಅನ್ಪ್ಲ್ಯಾನ್ಡ್ ಆಗಿ ನಾವು ಇಳಿತೀವಿ ರಂಗಕ್ಕೆ ಆವಾಗ ಕಷ್ಟ. ಸೊ ಇವಾಗ ಅದು ನಾವು ಕಾಣ್ತಾರೋ ಅದನ್ನು ಸ್ಕ್ರಿಪ್ಟ್ ಕೈಯಲ್ಲಿರಲ್ಲ, ಸೊ ಬೇಸಿಕ್ ಇದಿರಲ್ಲ.
ಕಾನ್ಸೆಪ್ಟ್ಗಳು ಇಟ್ಕೊಂಡು ಸಿನಿಮಾಗೆ ಹೋಗೋದು, ಮಾಡೋಕ್ಕೆ ಹೊರಟೋಗೋದು, ಇವೆಲ್ಲ ಈಗ ಯಾಕೆಂದರೆ ನೆಗೆಟಿವ್ ಅನ್ನೋದಿಲ್ಲ. ಸೊ ಏನು ಬೇಕಾದ್ರೂ ನಾವು ಚೇಂಜ್ ಮಾಡ್ಕೋಬೋದು, ಆನ್ ದ ಸೆಟ್ ಮಾಡ್ಕೋಬೋದು ಅಂತ. ನಮಗೆಲ್ಲ ಏನಾಯ್ತಂದ್ರೆ ನೆಗೆಟಿವ್ ಇತ್ತು. ನೆಗೆಟಿವ್ 40,000 ಅಡಿ ನಮ್ಮ ತಲೆಯಲ್ಲಿ ಕೂತಿರೋದು. ಒಬ್ಬ ಪ್ರೊಡ್ಯೂಸರ್ 40,000 ಅಡಿ ಕೊಡ್ತೀನಪ್ಪ, ಇದ್ರಲ್ಲಿ ಮುಗಿಸ್ಬೇಕು, 50,000 ಅಡಿ ಕೊಡ್ತೀನಪ್ಪ, ಇದ್ರಲ್ಲಿ ಮುಗಿಸ್ಬೇಕು. ಏನು ಆ್ಯಕ್ಷನ್ಗಳು ಅಥವಾ ಸಾಂಗ್ ಎಪಿಸೋಡ್ ಬಂದಾಗ 1-2 ಎಕ್ಸ್ಟ್ರಾ ಇಟ್ಟಿರೋರು, ಅದು ಬೋನಸ್ ಏನೋ ಫಿಲ್ಮ್ ನೆಗೆಟಿವ್ನ. ಸೊ ಅದು ಪ್ಲ್ಯಾನ್ ಯಾಕೆ ಆಗ್ತಿತ್ತು ಅಂದರೆ ಅವೆಲ್ಲ ರಿಸ್ಟ್ರಿಕ್ಷನ್ ಇದರಿಂದ ಒಳ್ಳೆ ಸಿನಿಮಾಗಳು ಆಗ್ತಿತ್ತು. ಆಮೇಲೆ ಡೈರೆಕ್ಟ್ರು ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರೋದು. ಪಕ್ಕ ಆರ್ಟಿಸ್ಟ್ಗಳನ್ನ ಪಕ್ಕ ಮಾಡೇ ಟೇಕ್ ಹೋಗ್ತಾ ಇದ್ದಿದ್ದು. ಒಂದ್ಸಲ ಎಕ್ಸ್ಪೋಸ್ ಆದ್ರೆ ಹೋಯ್ತಲ್ಲ. ಈಗ ನೀವು ಮಾಡ್ರಿ ಆಮೇಲೆ ನೋಡೋಣ, ತಪ್ಪಾದ್ರೆ ಇನ್ನೊಂದು ತೊಗೊಳ್ಳೋಣ ಅನ್ನೋ ಥರ ಆಗುತ್ತೆ ಈಗ. ಅವಾಗ ಅದಾಗ್ತಾ ಇರಲಿಲ್ಲ, ಪಕ್ಕ ಆದಮೇಲೆ ಟೇಕ್ ಅದು. ಸೊ ಅವೆಲ್ಲ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಪಕ್ಕ ಆಗಿ ಕ್ರ್ಯಾಂಕ್ ಮಾಡ್ತಾ ಇದ್ದಿದ್ದಾಯ್ತು ಕ್ಯಾಮ್ರಾದಲ್ಲಿ. ಈಗ ಆಪ್ಷನ್ಸ್ ಜಾಸ್ತಿ ಆದಷ್ಟು ಏನತ್ತೆ, ಈಸಿ ಆಗ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಈ ನನ್ನ ಪ್ರಕಾರ ಸಬ್ಸಿಡಿ ಒಂದು ಇದೆಯಲ್ಲ, ಅದಕ್ಕೆ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಅದು ಸಬ್ಸಿಡಿಗಳು ಏನಂತಂದರೆ ಕಮ್ಮಿನಲ್ಲಿ ಮಾಡಿ ಸಬ್ಸಿಡಿ ತೊಗೋಬೋದು ಅನ್ನೋದೊಂದು. ಅದಕ್ಕೇನೋ ಜಿಯೋ ಏನೋ ಮಾಡ್ತಿದ್ದಾರೆ, ಅದು ಆದರೆ ಒಳ್ಳೇದಿರುತ್ತೆ, ಫಿಲ್ಟರ್ ಆಗುತ್ತೆ ಕೆಲವು. ಆಮೇಲೆ ಕನ್ನಡ ಹೋಗಲ್ಲ ಅನ್ನೋದಕ್ಕೆ ನಾವೇ ಕಾರಣರು, ಇನ್ಯಾರೂ ಅಲ್ಲ. ಅದು ಮೇಕಿಂಗ್ ಆಫ್ ದ ಸಿನಿಮಾ ಶುಡ್ ಚೇಂಜ್ ಅಂತ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರಬೇಕು, ಯೂಶುವಲ್ ಫಾರ್ಮುಲಾ ಸಿನಿಮಾಗಳು ಅಲ್ದಿರ ಕಾನ್ಸಂಟ್ರೇಷನ್ ಬೇರೆ ಥರ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಕ್ಯಾಮ್ರಾಯಿಂದ ಹಿಡಿದು 15 ಥಿಯೇಟರ್ ರಿಲೀಸ್ ಆಗಬೇಕು ಅಂತ ಮಾಡಿದ್ದಾರೆ. ಯಾಕೆಂದರೆ ಎಷ್ಟೋ ಸಿನಿಮಾಗಳು ರಿಲೀಸ್ ಆಗದಿರೋ ಸಬ್ಸಿಡಿ ತೊಗೋತಾರೆ, ಸುಮ್ಮನೆ ಒಂದು ಶೋ ಹಾಕ್ಬಿಡ್ತಾರೆ ಎಲ್ಲೋ ತೋರ್ಸೋಕ್ಕೋಸ್ಕರ. ಅದೇ ಅದೆಲ್ಲ ಕಂಟ್ರೋಲ್ ಆದಾಗ ಒಳ್ಳೆ ಸಿನಿಮಾಗಳು ಆಗುತ್ತೆ. ಅವಾಗ ಸಬ್ಸಿಡಿ ಕೊಡೋದು ಅರ್ಥ ಇದೆ. ಆಮೇಲೆ ಇನ್ನೂ ನನ್ನ ಪ್ರಕಾರ ಏನಂದ್ರೆ, ಈಗ 4 ಸಿನಿಮಾ ಕಾದಂಬರಿಗೆ ಅಂತ ಕೊಡ್ತಾರಲ್ಲ, ಲಿಟ್ರರಿ ಬೇಸ್ಡ್ ಒಂದು 10 ಸಿನಿಮಾ ಮಾಡಿ ಅಂತ ಹೇಳಬೇಕು. ಕನ್ನಡ ಲಿಟ್ರೇಚರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅವಾಗ. ಸೊ ಲಿಟ್ರರಿ ಬೇಸ್ಡ್ ಸಿನಿಮಾಗಳು ಹೆಚ್ಚಿಗೆ ಬರ್ತಾವಾಗ. ಈಗ ಪುಟ್ಟಣ್ಣವ್ರ ಕಾಲದಲ್ಲಾಗಲಿ ಅದೆಲ್ಲ ಕಾದಂಬರಿಗಳೇನು ಬರ್ತಿತ್ತು, ಆ ಈಗ ಮತ್ತೆ ಇಲ್ಲ. ಆ ಥರ ಬರೋಕ್ಕೆ ಶುರು ಆಗುತ್ತೆ ಅವಾಗ. ನೀವು ಅಣ್ಣವ್ರ ಜೊತೆಯಲ್ಲಿ ಬಹಳಷ್ಟು ಸಿನಿಮಾ ಕೆಲಸ ಮಾಡಿದ್ರಿ. ಅವ್ರ ಬ್ಯಾನರ್ನಲ್ಲಿ ಯಾವುದೋ ಸಿನಿಮಾ ಮಾಡಲಿಲ್ಲ. ಶಿವಣ್ಣ ಜೊತೆ ಮಾಡಿದ್ರ? ಇಲ್ಲ, ಶಿವ ಜೊತೆ ಮಾಡೋದು ಆಗಲಿಲ್ಲ. ಒಂದು ಆಗಬೇಕಾಗಿತ್ತು, ಅದಾಗಲಿಲ್ಲ. ಆಮೇಲೆ ನಾನು ಈ ಕಡೆ ಬ್ಯುಸಿ ಆಗಿದ್ರಿಂದ ಅಲ್ಲಿ ನನಗೆ ಇದಾಗಲಿಲ್ಲ, ಮಾಡೋಕ್ಕಾಗಲಿಲ್ಲ. ಸೊ ಈಚೆ ಕಡೆ ಸಿನಿಮಾನೇ ನಂಗೆ ಜಾಸ್ತಿ ಇತ್ತು ಅವಾಗ. ಹಾಗಾಗಿ ನಾನು ಕೇಳಕ್ಕೆ ಹೋಗಲಿಲ್ಲ, ಅಲ್ಲೂ ಕೂಡ ಬರಲಿಲ್ಲ ಅಷ್ಟೇ. ಅಂಬರೀಷ್ ಅವ್ರ ಜೊತೆ ಎಷ್ಟು ಸಿನಿಮಾ ಮಾಡಿದ್ರಿ ಸರ್ ಟೋಟಲ್? ಎರಡು ಮಾಡಿದೆ. ಅಂಬರೀಷ್ ಜೊತೆ ಎರಡು. ರಾಣಿ ಮಹಾರಾಣಿ ಒಂದು, ಹೃದಯ ಬಂಧನ ಒಂದು. ಕೆಲವು ವರ್ಷಗಳ ಹಿಂದೆ ನೀ ರಾಣಿ ನಾ ಮಹಾರಾಣಿ ಅಂತ ಒಂದು ಸಿನಿಮಾ ಮಾಡ್ತೀರಿ. ಒಬ್ಬರೇ ಡೈರೆಕ್ಟ್ರು 2 ಸಿನಿಮಾನ ಮಾಡಿದಿರಿ. ಅಲ್ಲಿ ಏನು ಮಾಲಾಶ್ರೀ, ಇಲ್ಲಿ ಪೂಜಾ ವಿಮೆನ್ ಸೆಂಟ್ರಿಕ್. ಹೇಗೆ ಅಲ್ಲಿ ಆ ಸಿನಿಮಾ ಮಾಡಿದ್ದು ಮತ್ತು ಈ ಸಿನಿಮಾ ಮಾಡಿದ್ದು ಎಕ್ಸ್ಪೀರಿಯನ್ಸ್ನ? ಬಟ್ ಕತೆ ಬೇರೆ ಮಾಡ್ಕೊಂಡೆ ನಾನು. ಯಾಕಂದರೆ ಸೇಮ್ ರಿವೆಂಜ್ ಮೋಟಿವೇಶನ್ನು ಅಥವಾ ಬದಲಾಗುವಂಥ ಕತೆ ಆದರೂ ಕೂಡ ಇಲ್ಲಿ ಟೋಟಲ್ ಕ್ಯಾರೆಕ್ಟರ್ಸ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದೆ. ಬಹುಶಃ ಅದು ಮಾಡಬಾರ್ದಾಗಿತ್ತು ಅನ್ನೋ ಅಂತ ಅನಿಸುತ್ತೆ ಒಂದೊಂದ್ಸಲಿ. ಯಾಕೆಂತಂದರೆ ಸ್ಟಾರ್ಡಮ್ ಅಲ್ಲಿ ಅಂಬರೀಷು, ಶಶಿಕುಮಾರ್ ಎಲ್ಲ ಇದ್ರು, ಮಾಲಾಶ್ರೀ ಫೇಮ್ ಇತ್ತು. ಇಲ್ಲಿ ಮುಂಗಾರು ಮಳೆ ಇದು ಬಂದಮೇಲೆ ಇವ್ರಿಗೆ ಇತ್ತು ಫೇಮು. ಬಟ್ ಏನಂದರೆ ಬಡ್ಜೆಟ್ ಅನ್ನೋದಿರುತ್ತೆ, ಅಥವಾ ಪ್ರೆಸೆಂಟ್ ಸಿಚುವೇಶನ್ಸ್ ಇರ್ತಲ್ಲ, ಆ ಸಿಚುವೇಶನ್ಸಲ್ಲಿ ವರ್ಕೌಟ್ ಆಗಲಿಲ್ಲ. ಅದು ನಮಗೆ ಥಿಯೇಟ್ರಿಕಲಲ್ಲಿ ಅಷ್ಟು ನಾವು ಅನ್ಕೊಂಡಂಗೆ ಆಗಲಿಲ್ಲ. ಅದು ಹೋಲಿಕೆ ಇರಬಾರ್ದು ಅಂತ ಅನಿಸ್ತವಾಗ, ಅಥವಾ ಟೈಟ್ಲ್ ಚೇಂಜ್ ಮಾಡಬೇಕಾಗಿತ್ತು ಅನ್ನಿಸ್ತು, ಆ ಟೈಟ್ಲ್ ಇಟ್ಕೋಬಾರ್ದಾಗಿತ್ತು ಅಂತ ಅನಿಸ್ತು. ಅಥವಾ ಪಿಕ್ಚರ್ ಬೇರೆ ಥರನೇ ಮಾಡಿದ್ದೆ ನಾನು. ಎಲ್ಲಿ ಅದರಲ್ಲಿ ಅವಳು ಮುಂಗಾರು ಮಳೆ ಕ್ಯಾರೆಕ್ಟರ್ ಇಟ್ಕೊಂಡೇ ಮಾಡಿದ್ದೆ. ಪೂಜಾ ಗಾಂಧಿ ಅವ್ರನ್ನ ಮುಂಗಾರು ಮಳೆ ಹುಡುಗಿನೇ ನಮ್ಮೂರಲ್ಲಿ ಒಬ್ಳಿದ್ದಾಳೆ ಅನ್ನೋ ಥರ ಮಾಡಿ, ಸೊ ಅವಳು ಶೂಟಿಂಗಿಗೆ ಅಂತಾನೆ ಬರ್ತಾಳೆ ಆ ಹೀರೋಯಿನ್ನು, ಅಲ್ಲಿ ಈ ಹುಡುಗಿ ಎಕ್ಸ್ಚೇಂಜ್ ಆಗ್ತಾಳೆ. ಆ ಥರ ಮಾಡಿದ್ದು. ಏನಾದ್ರು ಬಹುಶಃ ಆಡಿಯನ್ಸ್ ಇದು ಚೇಂಜ್ ಆಗಿರುತ್ತೆ, 10 ವರ್ಷದ ಗ್ಯಾಪ್ ಆಗಿರುತ್ತೆ. ಸೊ ಎವ್ರಿ 10 years ಒಂದು ಇದು ಚೇಂಜ್ ಆಗುತ್ತಲ್ಲ. ಕರೆಕ್ಟ್. പക്ഷെ ಅದು ಸಕ್ಸಸ್ಫುಲ್ ಫಾರ್ಮೆಲ್ಲ ವರ್ಕೌಟ್ ಆಗಲಿಲ್ಲ. ಅಲ್ಲ, ನಿಮಗೆ ಸ್ಟಾರ್ಗಳಿಗೆ ಡೈರೆಕ್ಟ್ ಮಾಡುವಾಗ ಅಥವಾ ಹೊಸಬ್ರಿಗೆ ಡೈರೆಕ್ಟ್ ಮಾಡುವಾಗ ಏನು ಡಿಫ್ರೆನ್ಸ್ ಕಾಣುತ್ತೆ? ಇವಾಗ ಅಂದರೆ ಸ್ಟಾರ್ಗಳಿಗೆ ಡೈರೆಕ್ಟ್ ಮಾಡೋದು ಒಂದು ದೊಡ್ಡ ಕೆಲಸ ಅನ್ನೋ ಥರ ಫೀಲ್ ಇದೆ. ಬಟ್ ಆಗ ಹಂಗೆ ಇರಲಿಲ್ಲ ಅಂತ ನಿಮಗೆ ಏನು ಫೀಲ್? ನಾನು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗ ನನಗೇನು ಅನಿಸಿಲ್ಲ, ಸ್ಟಾರ್ಗಳ ಜೊತೆ ಮಾಡಿದಾಗಲೂ ಅನಿಸ್ಲಿಲ್ಲ. ಯಾಕಂದರೆ ಈಗ ನನಗೆ ಪಕ್ಕ ಗೊತ್ತಿರ್ಬೇಕು ನಾನೇನು ಮಾಡ್ತಿದ್ದೀನಿ. ಅವಾಗ ಹೊಸಬ್ರಾಗಲಿ ಹಳಬ್ರಾಗಲಿ ಅಥವಾ ಸ್ಟಾರ್ಸ್ ಆಗಲಿ, ನಾನು ಕರೆಕ್ಟಾಗಿ ಕನ್ವೆ ಮಾಡಿದಾಗ ಅವ್ರು ಈಸಿಯಾಗಿ ತೊಗೊಂಡೋಗ್ತಾರೆ, ಹೊಸಬ್ರಿಗೆ ಈಸಿಯಾಗಿ ತೊಗೊಂಡೋಗೋಕ್ಕಾಗಲ್ಲ. ಸೊ ಆ ಹೊಸಬ್ರು ತೊಗೊಂಡೋಕೆ ಆಗದೆ ಇದ್ದಾಗ ಅದನ್ನು ಹೇಗೆ ತೊಗೋಬೇಕು ಅನ್ನೋ ನಮಗೆ ಗೊತ್ತಿರಬೇಕಷ್ಟೇ. ಸೊ ಅದನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೆ. ಇಲ್ಲ ನನಗೆ ಹಿಂಗೆ ಬೇಕು, ಹಿಂಗೆ ಮಾಡಿ ಅಷ್ಟೇ. ಒಂದು ವಾಕಿಂದ ಹಿಡಿದು ಅಥವಾ ಒಂದು ಪೊಸಿಷನ್ಸಿಂದ ಹಿಡಿದು ಕ್ಯಾಮ್ರಾ ಪೊಸಿಷನ್ ಆಗ್ಬೋದು, ಲೈಟಿಂಗ್ ಪೊಸಿಷನ್ ಆಗ್ಬೋದು, ಅಥವಾ ಎಕ್ಸ್ಪ್ರೆಷನ್ಸ್ ಆಗ್ಬೋದು, ಎಲ್ಲವೂ ಮಾಡಿ ತೋರಿಸಿ ತೆಗಿತಾ ಇದ್ದೆ ಕೆಲಸ. ಹೊಸಬ್ರ ಹತ್ರ ಅಷ್ಟೊಂದು ಸ್ವಲ್ಪ ನಮಗೆ ಶ್ರಮ ಪಡಬೇಕಾಗತ್ತೆ, ಯಾಕಂದರೆ ಅವ್ರಿಗೆ ಗೊತ್ತಿರೋಲ್ಲ ಕೆಲವ್ರು ಬಂದಾಗ. ಸೊ ಅದನ್ನು ಒಬ್ಬ ನಿರ್ದೇಶಕ ಅದನ್ನು ತೆಗಿಬೇಕು, ಆವಾಗಲೇ ಅವ್ರು ನಿರ್ದೇಶಕ ಅನ್ಸ್ಕೊಳ್ಳೋದು. ಅದು ಚಾಲೆಂಜಿಂಗ್ ಆಗಿ ಮಾಡಿದ್ದೀನಿ, ಕೆಲವು ಆ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನನ್ನು ಮಾಡಿದ್ದಾರೆ.
ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.